ಸಾಲ ಸೋಲ ಮಾಡಿ ರೈತ ಬೀಜ ಗೊಬ್ಬರ ತಂದು ಭೂಮಿಗೆ ಬಿತ್ತಿದ್ದಾನೆ. ಬಿತ್ತಿ 2 ತಿಂಗಳಾದ್ರೂ ಈ ರೈತರ ಕೂಗು ನಿನಗೆ ಕೇಳ್ತಾನೆ ಇಲ್ವಾ? ಈ ರೀತಿಯಾದ್ರೆ ರೈತ ಬದುಕುವುದಾದ್ರೂ ಹೇಗೆ? ತಂಗಿ, ನಿರ್ಮಲಾ ತಂಗಿ. ಈಗ ಬಂದೆ ನನ್ನ? ಹೌದಮ್ಮ, ಹೊಲಕ್ಕೆ ಹೋಗಿ ಹೀಗೆ ಬಂದೆ. ಹೊಲದಲ್ಲಿ ಹೋಗಿ ಕುಳಿತು ಭತ್ತದ ಪೈರನ್ನು ನೋಡಿದರೆ ಈ ಬಡವನ ಮಡಿಲಿಗೆ ಬೆಂಕಿ ಇಟ್ಟಂತಾಗಿದೆ ಅಮ್ಮ, ಬೆಂಕಿ ಇಟ್ಟಂತಾಗಿದೆ. ಯಾಕನ್ನ ಈ ರೀತಿ ಮನಸ್ಸಿಗೆ ತಾಪ ಮಾಡಿಕೊಳ್ತಾ ಇದ್ದೆ? ಅಣ್ಣ, ದುಃಖ ಪಡಬೇಡ. ಇನ್ನೆಲ್ಲ ನಾಳೆ ಆದ್ರೂ ಆ ಮೇಘರಾಜ ಕನ್ನ ತೆಗೀತಾ ಇದ್ದೆ. ಪ್ರಯೋಜನವಿಲ್ಲಮ್ಮ ತಂಗಿ. ಸತ್ತ ಮೇಲೆ ಹಳ್ಳ ಹರಿದರೇನು, ಸತ್ತ ಹೆಣಕ್ಕೆ ಶೃಂಗಾರ ಮಾಡಿದರೇನು, ಯಾವುದಕ್ಕೂ ಪ್ರಯೋಜನವಿಲ್ಲ. ದಿನನಿತ್ಯ ನಮ್ಮಂತ ರೈತರ ಆತ್ಮಹತ್ಯದ ಶರಣಿ ಜಾಸ್ತಿ ಆಗುತ್ತದೆ. ಇದನ್ನೆಲ್ಲ ಕಂಡು ನಮ್ಮಂತ ಬಡ ರೈತರು ಕೂಡ ನೇಣು ಹಾಕಿಕೊಂಡು ಸಾವಿಗೆ ಶರಣಾಗಬೇಕು ಎನ್ನುತ್ತಿದ್ದೆ ಅಮ್ಮ, ಸಾವಿಗೆ ಶರಣಾಗಬೇಕು ಎನ್ನುತ್ತಿದ್ದೆ. ಅಣ್ಣ, ಎಂತ ಹೇಳಿತನದ ಮಾತನಾಡುತ್ತಿರುವಣ್ಣ ನೀನು. ಮಳೆರಾಯ ಕೈ ಕೊಟ್ಟರೆ ಸಾವಿಗೆ ಶರಣಾಗಬೇಕೆ? ನೋಡಣ್ಣ, ದೇವರು ವಜ್ರ ಕಾಯ್ದಂತ ದೇವನು ಕೊಟ್ಟಿದ್ದಾನೆ. ಈ ಊರಲ್ಲಿ ಆಗದಿದ್ದರೂ ಇನ್ನೊಂದು ಊರಿಗಾದ್ರೂ ಹೋಗಿ ದುಡಿದು ಜೀವನ ಸಾಗಿಸೋಣ. ಎಲ್ಲಿ ಹೋಗಿ ದುಡಿದ್ರು ಏನಪ್ಪ, ಹಗಲು ರಾತ್ರಿ ದುಡಿದರೂ ನಮ್ಮ ಹೊಟ್ಟೆಗೆ ಬಟ್ಟೆಗೆ ಮಾತ್ರ ಸಾಲುವುದಿಲ್ಲ. ಇನ್ನು ಸಾಲ ಹರಿದುಕೊಳ್ಳುವುದು ಹೇಗೆ ಅಪ್ಪ? ಅಣ್ಣ, ಸಾಲಕ್ಕೆ ಚಿಂತಿಸಿ ಸಣ್ಣಾಗಿ ಸೊರಗಬೇಡ. ನಮ್ಮ ಭಾರತ ದೇಶವೇ ಸಾಲಕ್ಕೆ ಸಿಲುಕಿರುವಾಗ ಇನ್ನು ನಮ್ಮಂತ ರೈತರು ಸಾಲ ಮಾಡುವುದು ತಪ್ಪೇ? ನೋಡೋಣ, ಸಾಲ ಮಾಡದವನು ಹರಿದು ಸಾಯಲಿಲ್ಲ, ದುಡಿಕೆ ಮಾಡದವನು ಕಟ್ಟಿಕೊಂಡು ಸಾಯಲಿಲ್ಲ. ಗಂಡಸಾಗಿ ದುಡಿದು ಸಾಲ ತೀರಿಸೋಣ. ಏನಣ್ಣ, ಕೈಯಲ್ಲಿ ಚೀಲ ಹಿಡಿದುಕೊಂಡು ಬಂದಿದ್ದೀಯಾ? ಈ ತಂಗಿಗೆ ಏನಾದ್ರೂ ತಂದಿದ್ದೆ ನಾನು? ಹೌದಮ್ಮ ತಂಗಿ, ನಿನಗಾಗಿಯೇ ತಂದಿದ್ದು. ತಂಗಿಗೆ ಏನು ತಂದಿದ್ಯೋ? ಅಣ್ಣ, ಒಬ್ಬಳೆ ಹೆಣ್ಣು ಮಕ್ಕಳಿದ್ದರೆ ಅವರಿಗೆ ಹೊಸ ಸೀರೆ ಉಡಿಸಿ ಅವಳ ಮನಸ್ಸನ್ನು ಆನಂದಪಡಿಸಬೇಕಂತೆ. ಅದಕ್ಕೆ ಊರಲ್ಲಿರುವ ಎಲ್ಲ ಹೆಣ್ಣು ಮಕ್ಕಳಿಗೂ ಸೀರೆ ಉಡಿಸಿದರು. ನಾವು ಕೂಡ ನಮ್ಮ ಮುದ್ದು ತಂಗಿ ಸೀರೆಯನ್ನು ಕೊಡಿಸಬೇಕಂತ ಈ ನನ್ನ ಮಗಳ ಹೆಂಡತಿಗೆ ಸೀರೆಯನ್ನು ತೆಗೆದುಕೊಂಡು ಬಂದೆ. ಇದೇನಣ್ಣ, ಕೈಯಲ್ಲಿ ಕಾಸದಲ್ಲಿದ್ದರೂ ಕೂಡ ಈ ಹೊಸ ಸೀರೆ ಯಾಕನ್ನ ತೆಗೆದಕ್ಕೆ ಹೋಗಿದೆ? ಇದೇ ಹಣ ಇದ್ದಿದ್ರೆ ಒಂದೊತ್ತಿನ ಊಟಕ್ಕಾದ್ರೂ ಆಗ್ತಿತ್ತು. ಹೊಚ್ಚಮ್ಮ, ನಿನ್ನ ಸಂತೋಷದಕ್ಕಿಂತ ಹೊಟ್ಟೆಗೆ ಊಟ ಹಾಕಿಕೊಳ್ಳುವುದು ಹೆಚ್ಚಿಂದೆ. ನೋಡಮ್ಮ, ಹೊಟ್ಟೆಗೆ ಇರಿದಿದ್ದರೆ ಈ ಸಮಾಜಕ್ಕೆ ಗೊತ್ತಾಗುವುದಿಲ್ಲ. ಆದರೆ ಹೆಣ್ಣಿಗೆ ಮಾಡುವ ಸಂಪ್ರದಾಯ ಮಾಡದಿದ್ದರೆ ಈ ಸಮಾಜ ಏನನ್ನುತ್ತದೆ ಗೊತ್ತೇನಮ್ಮ? ಇಬ್ಬರು ಅಣ್ಣಂದಿರು ಇದ್ದರೂ ಕೂಡ ತಂಗಿಗೆ ಒಂದು ಹೊಸ ಸೀರೆ ಕೊಡಿಸುವ ಕಿಮ್ಮತ್ತಿಲ್ಲ ಎಂದು ಕೇಕೆ ಹಾಕಿ ನಗುತ್ತಾರಮ್ಮ ಈ ಸಮಾಜದಲ್ಲಿ. ಈ ಸಮಾಜದ ಮಾತಿಗೆ ನಿಂದನೆ ಕೊಡಬಾರ್ದು ಅಣ್ಣ. ನಮಗೇನಾದ್ರೂ ಊಟಕ್ಕೆ ಇಲ್ಲದಿದ್ರೆ ಇದೇನು ಊಟ ತಂದು ಕೊಡುತ್ತಾರೆ ಈ ಸಮಾಜ? ಉಡೋದಕ್ಕೆ ಬಟ್ಟೆ ಇಲ್ಲ ಅಂದ್ರೆ ಈ ಸಮಾಜ ಏನಾದ್ರೂ ನಮಗೆ ಬಟ್ಟೆ ಕೊಡುತ್ತಾ? ಅಣ್ಣ, ಬಡತನದಲ್ಲಿ ಹುಟ್ಟಿದ್ರು ಕೂಡ ನನ್ನನ್ನು ಮುದ್ದಾಗಿ ಜೋಪಾನ ಮಾಡಿದ್ದೀರಾ. ನೀವಿಬ್ರು ನನಗೆ 2 ಕಣ್ಣುಗಳಿದ್ದಾಗೆ. ಈ 2 ಕಣ್ಣುಗಳಿಗೆ ಯಾವುದೇ ಕಳಂಕ ಬರಬಾರದೆಂದು ನೋಡಿಕೊಂಡು ಹೋಗುವುದು ನಿನ್ನ ಕರ್ತವ್ಯ. ಒಳ್ಳೆ ಶ್ರೀಮಂತರ ವರ ನೋಡಿ ನಿನ್ನ ಮದುವೆ ಮಾಡಿ ಸುಪ್ಪತ್ತಿಯ ಮೇಲೆ ತೇಲಾಡಿಸುವುದು ಮಾಡುವಂತೆ ಈ ನಿನ್ನ ಅಣ್ಣಂದಿಯರ ಕರ್ತವ್ಯ. ಯಾಕಂದ್ರೆ ನನಗೆ ಇಷ್ಟು ಬೇಗ ಮದುವೆ? ಈ ನಿನ್ನ ತಂಗಿ ಇಷ್ಟು ಬೇಗ ಭಾರವಾಗ್ಬಿಟ್ಲಾ? ನಡಿಯಮ್ಮ, ಅಡಿಗೆ ರೆಡಿ ಮಾಡಿದ್ದೇನೆ, ಊಟ ಮಾಡು. ನಡಿಯಮ್ಮ, ಊಟ ಮಾಡಿ ಮುಂದಿನ ಕೆಲಸ ಮಾಡೋಣ. ಅಣ್ಣ, ಊಟ ಮಾಡೋಕ್ಕಿಂತ ಮೊದಲೇ ಈ ನನ್ನ ಮುದ್ದಾದ ತಂಗಿಯ ಕಂಠದಿಂದ ಒಂದು ಹಾಡು ಕೇಳಬೇಕೆಂದೇ ನನ್ನ ಆಸೆ. ನೀನಿಚ್ಛೆ ಎಂತೆ ಆಗ್ಲಿ.
ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮನಂ ಸಹಜಂ ಪರಿತ್ರಾಣಾಯ ಸಾಧೂನಾಂ ಸಂಭವಾಮಿ ಯುಗೆ ಯುಗೆ ಯುಗೆ. ಏನಪ್ಪ ಖಳನಾಯಕನ ಬಾಯಲ್ಲಿ ಸಂಸ್ಕೃತದ ಶ್ಲೋಕ ಬರ್ತಾ ಇದೆ ಅಂತ ಸಂಶಯ ಪಡ್ತಾ ಇದ್ದೀರಾ? ಇದರ ಅರ್ಥ ಏನು ಅಂತ ಗೊತ್ತಾ? ಜಗದಲ್ಲಿ ಅನ್ಯಾಯದ ಅಟ್ಟಹಾಸ ಹೆಚ್ಚಾದಾಗ, ಅಧರ್ಮ ಸಾಧ್ಯವಾಡುತ್ತಿರುವಾಗ, ನಮ್ಮಂತ ಕಾಳಧನಿಕರ ದಬ್ಬಾಳಿಕೆ ಹೆಚ್ಚಾದಾಗ ಆ ದೇವರು ಯಾವುದಾದ್ರೂ ಒಂದು ರೂಪದಲ್ಲಿ ಹುಟ್ಟಿ ನಮ್ಮಂತ ಖಳನಾಯಕರ ಮಟ್ಟ ಹಾಕ್ತಾನೆ ಅಂತ. ಆದ್ರೆ ಇದು ಕಲಿಯುಗ, ತಲೆ ಹಿಡಿಯೋದ ಕಲಿಯುಗ, ತಲೆ ಹೊಡೆಯೋದ ಕಲಿಯುಗ, ತಲೆ ತೆಗೆಯೋದ ಕಲಿಯುಗ. ಅಂಥದ್ರಲ್ಲಿ ಆ ದೇವರು ಹುಟ್ಟೋದಂದ್ರೇನು, ನಮ್ಮಂತ ಖಳನಾಯಕರ ಮಟ್ಟ ಹಾಕೋದಂದ್ರೇನು? ಸಾಧ್ಯವೇ ಇಲ್ಲ. 5 ವರ್ಷಕ್ಕೊಮ್ಮೆ ಚುನಾವಣೆ ಬರ್ತದೆ. ನಾವು ನಿಮ್ಮ ಮನೆ ಮುಂದೆ ಬಂತಿ ಭಿಕ್ಷೆ ಅಂದಿವಿ ಅಂತ ಭಿಕ್ಷೆ ಬೇಡ್ತೀವಿ. ತಿನ್ನಕ ಅನ್ನ ಇಲ್ಲ ಅಂತಲ್ಲ, ನೀವು ನೀಡೋ ಒಂದೇ ಒಂದು ಓಟಿನ ಆಸೆಗಾಗಿ ಬಣ್ಣ ಬಣ್ಣದ ಮಾತುಗಳನ್ನ ಆಡ್ತೀವಿ, ಎಲ್ಲ ಸಲ್ಲದ ಕಥೆಗಳನ್ನ ಕಟ್ತೀವಿ. ತಿನ್ನಕ ಅನ್ನ ಕೊಡ್ತೀವಿ, ಕುಡಿಯಾಕ ಹೆಂಡ ಕೊಡ್ತೀವಿ. ಪ್ರಸಂಗ ಬಿದ್ರ ಮಕ್ಳಾಗ ಮಕ್ಕಳಾಗ ಹೆಣ್ಣು ಕೊಡ್ತೀವಿ. ಹೆಂಗಾರ ಮಾಡಿ ಹೊಡ್ತಿರ್ತೈತೆ. ಆಮೇಲೆ ಒಂದಲ್ಲ ಎರಡಲ್ಲ 5 ವರ್ಷ ಇದು ನಮ್ಮಂತ ರಾಜಕಾರಣಿ ಹಾಕೋ ಕಿರಾತಕ ಲೆಕ್ಕಾಚಾರ. ಇದು ನಿಮಗ ಅರ್ಥ ಆಗಲ್ಲ. ಅರ್ಥ ಆಗೋ ಪಕ್ಕದಲ್ಲಿರೋರು ನೀವು ಹೇಳಲ್ಲ. ಹೇಳಿದ್ರು ತಿಳ್ಕೊಳ್ಳೋ ಅವನಾನ ಅವನಿಗಿರಲ್ಲ. ಯಾಕಂದ್ರ ಎಲ್ಲಾರು ಬಿಸಿ. ನಮ್ಮ ಮುಸಾಬರಿನೇ ನಮಗ್ ಸಾಕಾಗೈತ್ರಪ್ಪ, 3 ಮಂದಿ ಯಾವಾಗ ತೊಳ್ಯಾಕ ಹೋಗೋನು ಅಂತ. ನೀವು ಬದಲಾಗಲ್ಲ. ಬದಲಾಗಕ್ಕೆ ನಮ್ಮಂತ ಬಿಡಂಗಿಲ್ಲ, ಬಿಡೋದಕ್ ಚಾನ್ಸೇ ಇಲ್ಲ. ಆಫ್ಟರ್ ಒಬ್ಬ ಪಾನ್ ಶಾಪ್ ಹಾಕ್ದವನು ಬೆಳಗಾಗೋದ್ರಿಂದ ಸಂಜೆವರೆಗೂ 100 ಇದ್ದಿದ್ದು 200 ಆಗ್ಬೇಕಂತ ಆಸೆ ಪಡ್ತಾನೆ. ನಾವು ಆಸೆ ಪಡೋತ್ತಪ್ಪ. ಇದೇ ನಿಮ್ಮ ಬಿಡಂಗ ನಂಬ್ಕೊಂಡು ಚುನಾವಣೆಯಲ್ಲಿ ಓಟಿಗೆ 500,000 ಹಂಚಿದೀವಲ್ಲ, ಹೆಂಗ್ ತೆಗಿಬೇಕಪ್ಪ, ಹೆಂಗ್ ತೆಗಿಬೇಕು? ಭೂಮಿ ಮೇಲೆ ಬೀಜ ಬಿತ್ತಿರೋ ರೈತ ಒಂದ್ ತೆನೆಗೆ ಆಸೆ ಪಡ್ತಾನೆ. ನಾವು ಆಸೆ ಪಡೋತ್ತಪ್ಪ. ಸರ್ಕಾರಿ ದವಾಖಾನೆ ಮಾಡ್ಕೊಡ್ರಿ, ಸರ್ಕಾರಿ ಶಾಲೆ ಮಾಡ್ಕೊಡ್ರಿ, ಊರಿಗೆ ಹೋಗಾಕ ರಸ್ತಾ ಮಾಡ್ಕೊಡ್ರಿ ಅಂದ್ರ ಇನ್ನು ಬಿದ್ದಿರೋ ತೂತ ಯಾರು ನಿಮ್ಮ ಅಪ್ಪ ಮುಸ್ತಾನ? ಬಂಡವಾಳ ಹಾಕಿದೀವಿ ಎಂದು ತಪ್ಕೋಬೇಕು ಅಷ್ಟ. ದುಡ್ಡಿನಾಗ ದೊಡ್ಡವ ದೇವರಾಜ್, ಸೊಕ್ಕಿನಾಗ ದೊಡ್ಡವ ಈ ದೇವರಾಜ್, ದೌಲತ್ತಿನಾಗ ದೊಡ್ಡವ ಈ ದೇವರಾಜ್. ನನ್ನ ಮಾತಿಗೆ ಮನ್ನ ಕೊಡುದವ ಆ ಬಡಬಿಕಾರಿ ಶಿವಶಂಕರ. ಇವನು ಹೂ ಅಂದ್ರೆ ಪ್ರೇಮಿ, ಓಹೋ ಅಂದ್ರೆ ಸುನಾಮಿ. ಸುನಾಮಿ ಒಂದ್ಸರಿ ಅಬ್ಬರಿಸಿ ಬೊಬ್ಬೆರಿದ್ರ ಎದುರಾಳಿ ಯಾವನೇ ಆಗಿರ್ಲಿ, ಎದುರು ಯಾವನೇ ಬರ್ಲಿ, ಮೂರ್ಕೊಂಡು ಬೀಳಾಕಬೇಕು. ಅದು ಈ ದೇವರಾಜ್ ಅಂತ. ಬಡತನದಲ್ಲಿ ಬಂಗಾರದ ಜಿಂಕೆಯಂತೆ ಬೆಳೆದು ಬೆಳದಿಂಗಳಂತೆ ಎದ್ದು ನಿಲ್ಲುವ ನಿರ್ಮಲಾ. ನಿರ್ಮಲಾ, ನಿರ್ಮಲಗೊಳ್ಳದ ನಿನ್ನ ಮನಸ್ಸನ್ನು ನಿರ್ಮಲ ಮಾಡಿ ಮರ್ಯಾದೆಗೆ ಹಂಚಿ ಬದುಕುತ್ತಿರುವ ನಿಮ್ಮಣ್ಣಂತಿರ ಮರ್ಯಾದೆಯನ್ನು 3 ಕಾಸಿಗೆ ಮಾರಿಸಿ ಸುಂದರ
ಸುಕನ್ಯೆಯಾದ ನಿನ್ನನ್ನು ನನ್ನ ಸೂಳೆಯನ್ನಾಗಿ ಇಟ್ಟುಕೊಳ್ಳದಿದ್ದರೆ ನನ್ನ ಹೆಸರು ಧರೆಯಲ್ಲೇ ದಂಗೆ ಎಬ್ಬಿಸಿ ನಿಮ್ಮಂತ ಸುರಸುಂದರಿಯ ನಾಮಕ್ಕೆ ಭಂಗ ತರುವಂತ ನಾಯಕ ರಾಜ